ಈ ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಸಂಬಂಧಪಟ್ಟಾಗ ನೀವೇನ್ ನೋಡ್ತೀರಾ ಇದ್ರೊಳಗಡೆ ಮೊದಲನೇದು ಜನಸಂಖ್ಯೆ. ಜನಸಂಖ್ಯೆಯ ಯಾವ್ಯಾವ ರೀತಿಯಲ್ಲಿ ಅಧ್ಯಯನ ಮಾಡ್ಬೋದು ಅಂತ ಹೇಳಿ ಸ್ಟಡಿ ಆಫ್ ಪಾಪ್ಯುಲೇಷನ್ ಅಂತ ಕರಿತೀವಿ, ಅಥವಾ ಅದನ್ನ ಏನ್ ಕರಿತೀವಿ ಇನ್ನೊಂದು ರೀತಿಯ ಹೆಸರಿನಲ್ಲಿ ಡೆಮೋಗ್ರಾಫಿಕ್ಸ್ ಅನ್ನುವಂತ ಹೆಸರಿಂದ ಕರಿತೀವಿ. ಜನಸಂಖ್ಯಾ ಶಾಸ್ತ್ರ. ಒಂದು ದೇಶದ ಜನಸಂಖ್ಯೆಯನ್ನ ಯಾವ್ಯಾವ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಅದರಲ್ಲಿ ಮಾಲ್ತಸ್ ರವರ ಸಿದ್ಧಾಂತ ಏನನ್ನ ಹೇಳುತ್ತೆ, ಅಥವಾ ಜನಸಂಖ್ಯಾ ಪರಿವರ್ತನಾ ಸಿದ್ಧಾಂತ ಯಾವ ರೀತಿಯ ಮಾತುಗಳನ್ನ ಹೇಳುತ್ತೆ, ಯಾವ ರೀತಿಯಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೇಕು, ಅರ್ಥ ಮಾಡ್ಕೊಳ್ಳೋದ್ರಿಂದ ಆಗುವಂತ ಲಾಭಗಳೇನು, ಈ ತರದೆಲ್ಲ ಪರಿಕಲ್ಪನೆಗಳನ್ನ ನಾವೇನ್ ನೋಡ್ತೀವಿ ಸೊ ಇದ್ರೊಳಗಡೆ ನೋಡ್ತೀವಿ. ಇನ್ ನೆಕ್ಸ್ಟ್ ಇವನ್ ನಾವು ಇದರಲ್ಲಿ ಏನ್ ಮಾಡ್ತೀವಿ, ಎರಡು ರೀತಿಯ ಇನ್ಇಕ್ವಾಲಿಟಿ ಅಥವಾ ಅಸಮಾನತೆಗಳ ಬಗ್ಗೆ ಮಾತಾಡ್ತೀವಿ. ಅದರಲ್ಲಿ ಒಂದೇನು ಬಡತನ ಅಥವಾ ಪೋವರ್ಟಿ ಅಂತ ಕರಿತೀವಿ. ಬಡತನ ಅಥವಾ ಪೋವರ್ಟಿ ಅಂತ ಕರಿತೀವಿ. ಸೊ ಅದೇ ರೀತಿಯಲ್ಲಿ ಇನ್ನೊಂದೇನು ಅನ್ಎಂಪ್ಲಾಯ್ಮೆಂಟ್ ಅಥವಾ ನಿರುದ್ಯೋಗ. ಅನ್ಎಂಪ್ಲಾಯ್ಮೆಂಟ್ ಅಥವಾ ನಿರುದ್ಯೋಗ. ಸೊ ಇವುಗಳ ಬಗ್ಗೆ ಕೂಡ ನಾವೇನ್ ಮಾಡ್ತೀವಿ ಇದರೊಳಗಡೆ ಚರ್ಚೆ ಮಾಡ್ತೀವಿ. ಬಡತನ ಅಂದ್ರೆ ಏನು, ಬಡತನದಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆಯಾ, ಅದನ್ನ ಹೇಗೆ ಅಳತೆ ಮಾಡ್ಬೋದು, ಸೊ ಅವುಗಳನ್ನ ಅಂದಾಜು ಮಾಡೋದಕ್ಕೆ ಬೇರೆ ಬೇರೆ ಸಮಿತಿಗಳೇನಾದ್ರೂ ನಮಗೆ ಬಂದಿದ್ಯಾ, ಆ ಸಮಿತಿಗಳ ವಿಷಯದ ನೀವು ನೋಡೋದಕ್ಕೆ ಹೋದ್ರೆ ಯಾವ ರೀತಿಯಲ್ಲಿ ಚರ್ಚೆಯನ್ನ ಮಾಡುತ್ತೆ. ಸೊ ಈ ತರದೆಲ್ಲ ಏನಿಲ್ಲ ಅದನ್ನ ನಾವೇನ್ ನೋಡ್ತೀವಿ ಸೊ ಬಡತನಕ್ಕೆ ಸಂಬಂಧಪಟ್ಟಾಗಿ ನಾವು. ಸೊ ಆಯ್ಕೆ ಅಲಗ್ ಸಮಿತಿ ಅಂದ್ರೆ ಏನು, ಅದರ ಸ್ಪೆಷಾಲಿಟಿ ಏನು, ತೆಂಡೂಲ್ಕರ್ ಸಮಿತಿ ಏನ್ ಹೇಳುತ್ತೆ, ರಂಗರಾಜನ್ ಸಮಿತಿ ಏನ್ ಹೇಳುತ್ತೆ, ಸೊ ಈ ತರದೆಲ್ಲ ಇದೆಯಲ್ಲ ಅದನ್ನ ಬಡತನದ ಒಳಗಡೆ ನೋಡ್ತೀವಿ. ಇನ್ನು ನಿರುದ್ಯೋಗ ಅಂತನಾಗ ಇದರಲ್ಲಿ ಅತಿ ಹೆಚ್ಚಾಗಿ ನಮಗೆ ಪ್ರಶ್ನೆಗಳು ಬಂದಿರೋದು ಯಾವ್ದ್ರ ಮೇಲೆ ಅಂತ ಕೇಳಿದಾಗ ಟೈಪ್ಸ್, ಬೇರೆ ಬೇರೆ ರೀತಿಯ ನಿರುದ್ಯೋಗಗಳನ್ನ ಕೇಳ್ತಾರೆ, ಅಥವಾ ಒಂದು ಸಿನಾರಿಯೋ ಒಂದು ಸನ್ನಿವೇಶವನ್ನ ಕೊಡ್ತಾರೆ, ಅದರ ಆಧಾರದ ಮೇಲೆ ಇಲ್ಲಿ ಯಾವ ರೀತಿಯ ನಿರುದ್ಯೋಗ ಕಾಣುತ್ತೆ ಅನ್ನೋದನ್ನ ಕೇಳ್ತಾರೆ. ಅದರಲ್ಲಿ ಏನಿರ್ಬೋದು ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್, ಘರ್ಷಣಾತ್ಮಕ ನಿರುದ್ಯೋಗ ಅಂತ ಇರ್ಬೋದು, ರಚನಾತ್ಮಕ ನಿರುದ್ಯೋಗ ಅಂತ ಇರ್ಬೋದು, ಅಥವಾ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಋತು ಸಂಬಂಧಿ ನಿರುದ್ಯೋಗ ಅಂತ ಇರ್ಬೋದು. ಸೊ ಈ ತರ ಎಲ್ಲ ಬಹಳಷ್ಟಿದೆ. ಸೊ ಅಂತವುಗಳನ್ನ ನಾವೇನ್ ನೋಡ್ತೀವಿ ಇದರ ಈ ಚಾಪ್ಟರ್ನ ಒಳಗಡೆ ನೋಡ್ತೀವಿ. 4ನೇ ಚಾಪ್ಟರ್ ಇದಕ್ಕೆ ಸಂಬಂಧಪಟ್ಟಾಗಿರುತ್ತೆ. ಓಕೆ.